ಇನ್ನು ಮೋಕ್ಷಿತಾ ಮತ್ತೆ ತ್ರಿವಿಕ್ರಮು ಫುಲ್ಲು ಗುದ್ದಾಟ ನಿಮಗೆ ಕೂಡ ಗೊತ್ತು. ಆದರೆ ಹೊರಗಡೆ ಏನಾಗ್ತಿದೆ ಅಂದರೆ ಮೋಸ್ಟ್ಲಿ ನೀವಿನ್ನೂ ಅಂದರೆ ಎಲ್ಲ ಇನ್ಸ್ಟಾಗ್ರಾಮು ಟ್ರೋಲ್ಸ್ ಪೇಜ್ಗಳನ್ನ ನೋಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅನ್ಸುತ್ತೆ. ಸೊ ತ್ರಿಮೋಕ್ಷಿ ಅಂತ ಸ್ಟಾರ್ಟ್ ಆಗಿದೆ. ಅಂದರೆ ಅವರಿಬ್ಬರು ಮಧ್ಯೆ ಒಂದು ಲವಿ ಡವಿ ನಡೆಯುತ್ತೆ, ಸದ್ಯದಲ್ಲಿ ನಡೆಯುತ್ತೆ ಅಂತಂದರೆ ತ್ರಿವಿಕ್ರಮ್ ಅವರು ಯಾರು ಜಗಳ ಆಡ್ತಾ ಇದ್ರು ಕೂಡ ವಾಯ್ಸ್ ರೈಸ್ ಮಾಡ್ತಾರೆ. ಆದರೆ ಮೋಕ್ಷಿತಾ ಅವರು ಬೈಬೇಕಾದ್ರೆ ಮಾತ್ರ ಸುಮ್ಮನೆ ಹಿಂಗೆ ನೋಡ್ತಾ ಇರ್ತಾರೆ ಅಂತ. ಸೊ ತ್ರಿಮೋಕ್ಷಿ ಅಂತ ಇವಾಗ ಹ್ಯಾಶ್ಟ್ಯಾಗ್ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಅನ್ಸುತ್ತಾ ಆ ಥರ ಅವರಿಬ್ಬರ ಮಧ್ಯೆ ಲವ್ ಸ್ಟಾರ್ಟ್ ಆಗುತ್ತೆ ಅಂತ? ಆಮೇಲೆ ಇನ್ನೇ ಭವ್ಯನ ಹತ್ರ ಕೂಡ ತ್ರಿವಿಕ್ರಮ್ ಅವರು ನಾನು ಹೇಳಲ್ಲ ನಮ್ಮಿಬ್ಬರ ಮಧ್ಯೆ ಏನೋ ಸೀಕ್ರೆಟ್ ಇದೆ ಅಂತ ಹೇಳಿದ್ರು. ಸೊ ನಿಮಗೆ ಅನ್ಸುತ್ತಾ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರು ಒಂದು ಒಳ್ಳೆ ಪೇರ್ ಆಗಕ್ಕೆ ಸಾಧ್ಯ ಮುಂದಿನ ದಿನದಲ್ಲಿ ಅಂತ? ಇಲ್ಲ, ನಾನು ಇಷ್ಟು ದಿನ 50 ದಿನ ನೋಡಿರೋಂಥ ಮೋಕ್ಷಿತಾ ತ್ರಿವಿಕ್ರಮ್ ಹೇಗೆ ಅಂದರೆ, ತ್ರಿವಿಕ್ರಮ್ ಈ ಮನೆಯಲ್ಲಿ ಪ್ರತಿ ವಾರ ಉಳ್ಕೊಳ್ಳೋಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಮೋಕ್ಷಿತಾ ಅವರು ಅವ್ರ ಎಫರ್ಟ್ಸ್ನ ಹಾಕ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ಏನೋ ಒಂದು ಲವ್ ಕ್ರಿಯೇಟ್ ಆಗುತ್ತೆ ಅಥವಾ ಪೇರ್ ಆಗುತ್ತೆ ಅನ್ನೋದು ಅವರಿಬ್ಬರು ಮೈಂಡಲ್ಲೂ ಇಲ್ಲ ಅಂತ ನಾನು ಅನ್ಕೊತೀನಿ. ಬಿಕಾಸ್ ಮೋಕ್ಷಿತಾ ಅವರು ಮಂಚಣ್ಣ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಶಿಶಿರ್ ಅವ್ರೊಟ್ಟಿಗೂ ಅಷ್ಟೇ ಕ್ಲೋಸ್ ಇದ್ದಾರೆ. ಬಟ್ ಅದೆಲ್ಲೋ ಆ ಥರ ಪೇರಪ್ ಅಂತ ಅನಿಸಿಲ್ಲ. ಈಗ ತ್ರಿವಿಕ್ರಮ್ ಅವರೊಟ್ಟಿಗೆ ಅವ್ರು ಕ್ಲೋಸ್ ಆಗಿದ್ರು ಆ ಥರ ಆಗಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಅವ್ರಿಗೆ ಅವ್ರ ಲೈಫ್ ಬಗ್ಗೆ ತುಂಬ ಕ್ಲಾರಿಟಿ ಇದೆ. ತ್ರಿವಿಕ್ರಮ್ಗೂ ನಾನು ಏನು ಮಾಡಬೇಕು, ನಾನು ಯಾವ ಹೆಜ್ಜೆ ತೊಗೋಬೇಕು, ಎಲ್ಲಿ ಏನು ಮೂವ್ ತೊಗೊಬೇಕು ಅನ್ನೋ ಕ್ಲಾರಿಟಿ ಇದೆ. ಆ್ಯಂಡ್ ಮೋಕ್ಷಿಗೂ ಇದೆ. ಅವಳಿಗೆ ಅಂದರೆ ಅವ್ರಿಗೇನಂದರೆ ಅದು ಬಿಗ್ ಬಾಸ್ ಅನ್ನೋದು ಅವ್ರ ಅಮ್ಮನ ಡ್ರೀಮ್ ಅಂತೆ. ಸೊ ಅಲ್ಲಿ ನಾನು ಹೆಂಗೆ ಉಳ್ಕೋಬೇಕು ಅನ್ನೋದ್ರ ಪ್ರಕಾರ ಅವ್ರ ಎಫರ್ಟ್ ಆಗ್ತಾ ಇದ್ದಾರೆ. ಬಿಟ್ರೆ ಐ ಡೋಂಟ್ ಥಿಂಕ್ ಈ ಥರದ್ದು ಆಗುತ್ತೆ ಅನ್ನೋದು. ನೋಡ್ಬೇಕು. ಬಿಕಾಸ್ ಏನಂದ್ರೆ ಆ ಮನೆಯಲ್ಲಿ ಇರೋದೇ ಅಷ್ಟು ಜನ, ಅವ್ರ ಮುಖಾನೇ ನೋಡ್ಬೇಕು, ಅವ್ರೊಟ್ಟಿಗೆ ಇರಬೇಕು, ಅಲ್ಲೇ ಅವ್ರ ಜೊತೆ ಊಟ ಮಾಡ್ಬೇಕು, ಒಟ್ಟಿಗೆ ಮಲಗಬೇಕು. ಅಂದ್ರೆ ಲೈಟ್ಸ್ ಆಫ್ ಆಗಿದ ತಕ್ಷಣ ಆಮೇಲೆ ಏನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಟಾಸ್ಕ್ ಅಂತ ಬಂದಾಗ ಈಗ ಜಗಳ ಆಡಿರ್ಲಿ ಮತ್ತು ಇಬ್ಬಿಬ್ರಿಗೂ ಜೋಡಿ ಮಾಡಿದ್ರು ಅಂತ. ಈಗ ನೋಡಿ ಮೊನ್ನೆ ಜೋಡಿ ಟಾಸ್ಕ್, ನಾನು ಸುರೇಶ್ ಅಣ್ಣ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಬಟ್ ಲಾಸ್ಟಿಗೆ ಬರ್ಬೇಕಾದ್ರೆ ನನ್ನ ಸ್ವಂತ ಅಣ್ಣನ ತರ ಅನ್ಸಿದ್ರು ಅಂತ ಹೇಳ್ಬಿಟ್ಟು ಬಂದೆ. ಹೇಳಿದಿನಾನೇ ನಾನು ಆಚೆ ಬಂದೆ. ಬಟ್ ಎನಿವೇಸ್ ಅದು ಕ್ಯಾರಿ ಆಗತ್ತೆ ಅನ್ಸುತ್ತೆ. ಹಂಗಾದ್ರೂ ಆಗ್ಬೋದು. ಐ ಡೋಂಟ್ ಥಿಂಕ್ ಏನು ಪ್ರೆಡಿಕ್ಟ್. ಒಟ್ನಲ್ಲಿ ಟ್ರಾಲರ್ಸ್ಗಳಿಗೆ ಅನುಷ್ ಅವರು ಈ ಥರ ಆನ್ಸರು ಮಾಡಿದ್ದಾರೆ.